ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಜೇನಿನ ವಿಷವನ್ನು ಯಾವುದರ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ? ಆಪ್ಷನ್ಸ್: ಎ ಪಾರ್ಶ್ವವಾಯು, ಬಿ ಕ್ಯಾನ್ಸರ್, ಸಿ ಮೂರ್ಛೆ ರೋಗ, ಡಿ ಹೃದ್ರೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್. ಸ್ತನ ಕ್ಯಾನ್ಸರ್ಗಳಿಗೆ ಅಮೃತ ಜೇನಿನ ವಿಷ. ಜೇನು ಹುಳು ಕಡಿತದ ವಿಷವು 1 ಗಂಟೆಯೊಳಗೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುತ್ತದೆ. ಜೇನು ಹುಳದ ವಿಷದಲ್ಲಿರುವ ಮೆಲಟಿನ್ ಕ್ಯಾನ್ಸರ್ ಕೋಶ ಪೊರೆಗಳನ್ನು 60 ನಿಮಿಷಗಳಲ್ಲಿ ನಾಶಪಡಿಸುತ್ತದೆ. ಕೇವಲ 20 ನಿಮಿಷಗಳಲ್ಲಿ ಮೆಲಟಿನ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ಮತ್ತು ಕೋಶ ವಿಭಜನೆಗೆ ಅಗತ್ಯವಾದ ರಾಸಾಯನಿಕ ಅಂಶಗಳನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮನೆಯಲ್ಲಿ ಕರ್ಪೂರದೊಂದಿಗೆ ಯಾವುದನ್ನು ಸುಡುವುದರಿಂದ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ತುಪ್ಪ, ಬಿ ಬಿಳಿ ಸಾಸಿವೆ, ಸಿ ಲವಂಗ, ಡಿ ಪುಲಾವ್ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಲವಂಗ. ರಾತ್ರಿ ಮಲಗುವ ಮೊದಲು ಕರ್ಪೂರ ಮತ್ತು ಲವಂಗ ಸುಡುವುದರಿಂದ ಗಾಳಿಯನ್ನು ಶುದ್ಧೀಕರಿಸಲು ಮತ್ತು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯವಾಗುತ್ತದೆ. ಕರ್ಪೂರದ ಪರಿಮಳವು ಮನಸ್ಸು ಮತ್ತು ದೇಹ ವಿಶ್ರಾಂತಿ ಪಡೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕರ್ಪೂರವು ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತದೆ, ನೋವನ್ನು ನಿವಾರಿಸುತ್ತದೆ ಮತ್ತು ಉಸಿರಾಟದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ, ಏಕೆಂದರೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಆಂಟಿಫಂಗಲ್ ಗುಣಗಳನ್ನು ಹೊಂದಿದೆ. ಮೂರನೇ ಪ್ರಶ್ನೆ, ಭಾರತದಲ್ಲೇ ಮೊದಲು ಖಾಸಗಿ ಜೆಟ್ಟನ್ನು ಖರೀದಿಸಿದವರು ಯಾರು? ಆಪ್ಷನ್ಸ್: ಎ ಮುಕೇಶ್ ಅಂಬಾನಿ, ಬಿ ಅಜೀಮ್ ಪ್ರೇಮ್ಜಿ, ಸಿ ರತನ್ ಟಾಟಾ, ಡಿ ಭೂಪೇಂದರ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಡಿ ಭೂಪೇಂದರ್ ಸಿಂಗ್. ಭಾರತದ ಮೊದಲ ಖಾಸಗಿ ಜೆಟ್ ಮಾಲೀಕನ ಬಿರುದು ಪಟಿಯಾಲಾದ ಮಹಾರಾಜ ಭೂಪೇಂದರ್ ಸಿಂಗ್ ಅವರಿಗೆ ಹೋಗುತ್ತದೆ. ಅವರು ತಮ್ಮ ಅದ್ದೂರಿ ಜೀವನ ಶೈಲಿಗೆ ಹೆಸರುವಾಸಿಯಾಗಿದ್ದರು. ಅವರು ವಜ್ರದ ನೆಕ್ಲೆಸ್ಗಳು ಮತ್ತು ರೋಲ್ಸ್ ರಾಯ್ಸ್ ಕಾರುಗಳ ಪ್ರಭಾವಶಾಲಿ ಸಂಗ್ರಹವನ್ನು ಹೊಂದಿದ್ದರು. ಮಹಾರಾಜ ಭೂಪೇಂದರ್ ಸಿಂಗ್ ಅವರು 1910ರಲ್ಲಿ ಭಾರತದ ಮೊದಲ ಖಾಸಗಿ ಜೆಟ್ಟನ್ನು ಖರೀದಿಸಿದರು. ನಾಲ್ಕನೇ ಪ್ರಶ್ನೆ, ಹಾಲಿನೊಂದಿಗೆ ಖರ್ಜೂರ ಸೇರಿಸಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಶಕ್ತಿ ಹೆಚ್ಚಳ, ಬಿ ಲೈಂಗಿಕ ಶಕ್ತಿ ಹೆಚ್ಚಳ, ಸಿ ಮಾನಸಿಕ ಆರೋಗ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಖರ್ಜೂರ ಮತ್ತು ಹಾಲು ಎರಡೂ ಪರಿಪೂರ್ಣ ಆಹಾರವಾಗಿದೆ. ಬೆಳಗ್ಗಿನ ತಿಂಡಿಯನ್ನು ತ್ಯಜಿಸಿದರೆ 2 ಖರ್ಜೂರ ತಿಂದು 1 ಗ್ಲಾಸ್ ಹಾಲನ್ನು ಕುಡಿಯಿರಿ. ಇದರಿಂದ ಇಡೀ ದೇಹಕ್ಕೆ ಬೇಕಾದ ಶಕ್ತಿ ಸಿಗುತ್ತದೆ, ಅಲ್ಲದೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುತ್ತದೆ. ಖರ್ಜೂರ ಮತ್ತು ಹಾಲು ಲೈಂಗಿಕ ಶಕ್ತಿಯನ್ನು ಉತ್ತಮವಾಗಿಸುತ್ತದೆ, ಅಲ್ಲದೆ ಮಾನಸಿಕ ಆರೋಗ್ಯವನ್ನು ಸ್ಥಿಮಿತದಲ್ಲಿಡುತ್ತದೆ. ನೀವು ರಾತ್ರಿ 1-2 ಖರ್ಜೂರವನ್ನು ಹಾಲಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ಹಾಲನ್ನು ಸೇವನೆ ಮಾಡುವುದರಿಂದ ಅಥವಾ ಹಾಲಿನಲ್ಲಿ ನೆನೆಸಿಟ್ಟು ಖರ್ಜೂರವನ್ನು ರುಬ್ಬಿಕೊಂಡು ಹಾಲಿಗೆ ಹಾಕಿ ಜ್ಯೂಸ್ ರೂಪದಲ್ಲಿಯೂ ಸೇವನೆ ಮಾಡುವುದರಿಂದ ಇದು ಪುರುಷರಿಗೆ ಹೆಚ್ಚು ಬಲವನ್ನು ಕೊಡುತ್ತದೆ. ಖರ್ಜೂರ ಮತ್ತು ಹಾಲನ್ನು ಒಟ್ಟಿಗೆ ಸೇವನೆ ಮಾಡುವುದರಿಂದ ಶರೀರಕ್ಕೆ ಪ್ರೋಟೀನ್ ಅಂಶ ಸಮತೋಲನದಲ್ಲಿ ದೊರೆಯುತ್ತದೆ. ಈ ಮೂಲಕ ಸ್ನಾಯು, ಮೂಳೆಗಳ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. ಐದನೇ ಪ್ರಶ್ನೆ, ಹಸಿ ಮೆಣಸಿನಕಾಯಿ ಸೇವನೆಯಿಂದ ದೇಹದ ಯಾವ ಅಂಗವನ್ನು ತಂಪಾಗಿರಿಸಲು ಉತ್ತೇಜಿಸುತ್ತದೆ? ಆಪ್ಷನ್ಸ್: ಎ ಹೃದಯ, ಬಿ ಕಿಡ್ನಿ, ಸಿ ಮೆದುಳು, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು. ಹಸಿ ಮೆಣಸಿನಕಾಯಿ ಖಾರದ ರುಚಿಯನ್ನು ಹೊಂದಿದ್ದರೂ ಮೆದುಳಿನಲ್ಲಿ ಇರುವ ಹೈಪೋಥಾಲಮಸ್ನ ಕೇಂದ್ರವನ್ನು ತಂಪಾಗಿರಿಸಲು ಉತ್ತೇಜಿಸುತ್ತದೆ. ಈ ಮೂಲಕ ದೇಹದ ಉಷ್ಣತೆಯು ಸಮತೋಲನದಲ್ಲಿ ಇರುತ್ತದೆ, ಮೆದುಳನ್ನು ಚುರುಕಾಗಿಡಲು ಹಾಗೂ ಉತ್ತಮ ಆರೋಗ್ಯಕ್ಕೆ ಪ್ರೇರೇಪಿಸುತ್ತದೆ. ಆರನೇ ಪ್ರಶ್ನೆ, ರಾತ್ರಿ ಊಟವನ್ನು ತಪ್ಪಿಸುವುದರಿಂದ ಇದು ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಖಿನ್ನತೆ, ಬಿ ತೂಕ ಹೆಚ್ಚಳ, ಸಿ ನಿದ್ರಾಹೀನತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಖಿನ್ನತೆ. ನೀವು ರಾತ್ರಿ ಹೊತ್ತು ಊಟವನ್ನು ಬಿಟ್ಟು ಬಿಡುವ ಅಭ್ಯಾಸವನ್ನು ಹೊಂದಿದ್ದರೆ ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ.
ಇದು ನಿಮ್ಮನ್ನು ಖಿನ್ನತೆಯಿಂದ ಬಳಲುವಂತೆ ಮಾಡುತ್ತದೆ. ಇದು ಆತಂಕವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಒತ್ತಡದ ಹಾರ್ಮೋನ್ಗಳ ಪ್ರಮಾಣವನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತದೆ. 7ನೇ ಪ್ರಶ್ನೆ, ಯಾರನ್ನು ಕಾಳಿದೇವಿಯ ರೂಪವೆಂದು ಪರಿಗಣಿಸಲಾಗಿದೆ? ಆಪ್ಷನ್ಸ್: ಎ ಸೀತೆ, ಬಿ ದ್ರೌಪದಿ, ಸಿ ಪಾರ್ವತಿ, ಡಿ ರಾಧೆ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೌಪದಿ. ಮಹಾಭಾರತ ಕಥೆಯ ಪ್ರಕಾರ ದ್ರೌಪದಿಯ ದೇಹವು ಅತ್ಯಂತ ಸುಂದರ ಮತ್ತು ತುಂಬ ಮೃದುವಾಗಿತ್ತು. ಆಕೆಯ ಚರ್ಮವನ್ನು ಮುಟ್ಟುತ್ತಿದ್ದರೆ ಮಗುವಿನ ಚರ್ಮವನ್ನು ಮುಟ್ಟಿದ ಅನುಭವವಾಗುತ್ತಿತ್ತು. ಆದರೆ ದ್ರೌಪದಿ ಕೋಪಗೊಂಡಾಗ ಅಥವಾ ಆಕೆಗೆ ಶಕ್ತಿಯ ಅವಶ್ಯಕತೆ ಇದ್ದಾಗ ದ್ರೌಪದಿಯ ದೇಹವು ಸಿಡಿಲಿನಂತೆ ಗಟ್ಟಿಯಾಗುತ್ತಿತ್ತು. ಈ ಕಾರಣಕ್ಕಾಗಿ ದ್ರೌಪದಿಯನ್ನು ಕಾಳಿದೇವಿಯ ರೂಪವೆಂದು ಪರಿಗಣಿಸಲಾಗಿದೆ. 8ನೇ ಪ್ರಶ್ನೆ, ಆಲ್ಕೋಹಾಲ್ ಸೇವಿಸುವಾಗ ಯಾವುದೇ ರೀತಿಯ ಆರೋಗ್ಯ ಹಾನಿಯಾಗದಿರಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಕಡಲೆ ಬೀಜ, ಬಿ ಡ್ರೈ ಫ್ರೂಟ್ಸ್, ಸಿ ಉಪ್ಪಿನಕಾಯಿ, ಡಿ ಮಿಕ್ಸ್ಚರ್. ಉತ್ತರ ಆಪ್ಷನ್ ಬಿ ಡ್ರೈ ಫ್ರೂಟ್ಸ್. ಬಾದಾಮಿ ಪ್ರೋಟೀನ್ ಮತ್ತು ಉತ್ತಮ ಕೊಬ್ಬಿನಿಂದ ಸಮೃದ್ಧವಾಗಿದೆ. ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಒಣ ಹಣ್ಣುಗಳು ಜೀವಸತ್ವಗಳು, ಖನಿಜಗಳು, ಉತ್ತಮ ಕೊಬ್ಬುಗಳನ್ನು ಹೊಂದಿರುತ್ತದೆ. ಆಲಿವ್ಗಳು ಆರೋಗ್ಯಕರ ಕೊಬ್ಬುಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ, ಹಾಗಾಗಿ ಇವುಗಳನ್ನು ಸಹ ತಿನ್ನಬಹುದು. ಚೀಸ್ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿದೆ. ಇದು ಉತ್ತಮ ತಿಂಡಿಯಾಗಿದ್ದು ಮದ್ಯಪಾನ ಮಾಡುವಾಗ ಇವುಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಎನ್ನುತ್ತಾರೆ. 9ನೇ ಪ್ರಶ್ನೆ, ಪ್ರತಿದಿನ ನಿಯಮಿತವಾಗಿ ಕಾಫಿ ಕುಡಿಯುವುದರಿಂದ ಯಾವ ಮಾರಕ ಕಾಯಿಲೆ ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ? ಆಪ್ಷನ್ಸ್: ಎ ಶುಗರ್, ಬಿ ಹೃದಯಾಘಾತ, ಸಿ ಸ್ಟ್ರೋಕ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಧ್ಯಯನದ ಪ್ರಕಾರ ದಿನದಲ್ಲಿ 1 ಅಥವಾ 2 ಕಪ್ ಕಾಫಿ ಕುಡಿಯುವುದರಿಂದ ನೀವು ಟೈಪ್ 2 ಡಯಾಬಿಟಿಸ್ ಕಾಯಿಲೆ, ಪಾರ್ಶ್ವವಾಯು ಕಾಯಿಲೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಪಾರಾಗಬಹುದಂತೆ. ಕಾಫಿ ಸೇವನೆಯಿಂದ ಕೆಫೇನ್ ದೇಹಕ್ಕೆ ಹೋಗುವುದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವುದನ್ನು ತಡೆಯುತ್ತದೆ. ಇದಲ್ಲದೆ ಕಾಫಿಯಲ್ಲಿ ಇನ್ನೂ ಆರೋಗ್ಯಕರ ಪ್ರಯೋಜನಗಳು ಇವೆ. ಹಾಗಾಗಿ ಮಿತವಾದ ಕಾಫಿ ಸೇವನೆಯಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು, ಸ್ಟ್ರೋಕ್ ಹಾಗೂ ಮಧುಮೇಹದಂತಹ ಕಾಯಿಲೆಗಳಿಗೆ ಗುಡ್ ಬೈ ಹೇಳಬಹುದು. ಕಾಫಿ ಕುಡಿಯುವ ಅಭ್ಯಾಸದಿಂದಾಗಿ ನಿಮ್ಮ ಮೆದುಳಿನ ಕಾರ್ಯಕ್ಷಮತೆ ಕೂಡ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ನೆನಪಿನ ಶಕ್ತಿ ವೃದ್ಧಿಸುವಲ್ಲಿಯೂ ಇದು ಹೆಚ್ಚು ನೆರವಾಗುತ್ತದೆ. 10ನೇ ಪ್ರಶ್ನೆ, ದೇವಸ್ಥಾನದಲ್ಲಿದ್ದಾಗ ಯಾರ ಕಾಲಿಗೂ ಬೀಳಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ದೇವರಿಗಿಂತ ದೊಡ್ಡವರಲ್ಲ, ಬಿ ತರಂಗಗಳ ವರ್ಗಾವಣೆ, ಸಿ ನಂಬಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ದೇವರಿಗಿಂತ ಯಾರೂ ದೊಡ್ಡವರಲ್ಲ. ವಿದ್ವಾಂಸರ ಪ್ರಕಾರ ದೇವಸ್ಥಾನದಲ್ಲಿ ದೇವರ ಮುಂದೆ ನಿಂತು ದೇವರನ್ನಲ್ಲದೆ ಇತರೆಯ ಸಾಮಾನ್ಯ ಜನರ ಕಾಲಿಗೆ ಬೀಳಬಾರದು, ಅಂದರೆ ಇತರರ ಪಾದಗಳನ್ನು ಸ್ಪರ್ಶಿಸಬಾರದು. ಈ ನಿಯಮವನ್ನು ಶಾಸ್ತ್ರದಲ್ಲಿಯೂ ಉಲ್ಲೇಖಿಸಲಾಗಿದೆ, ಏಕೆಂದರೆ ದೇವರ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಎಂಬುದು ಇದರ ಹಿಂದಿನ ಕಾರಣವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.